ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಜುಲೈ 17 ಮತ್ತು 18ರ ಕನ್ನಡದಲ್ಲಿ ದಿ ಹಿಂದೂ, ಇಂಡಿಯನ್ ಎಕ್ಸ್‌ಪ್ರೆಸ್ ಮುಂತಾದ ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯ ಮೊದಲ ಆರ್ಟಿಕಲ್ ಚಂದ್ರಯಾನ್ 3ನ ಬಗ್ಗೆ ಮಾತನಾಡ್ತಾ ಇದೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಓದ್ಕೊಳ್ಬಹುದು. ಈ ಬಾರಿಯ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರೀಕ್ಷೆಗೆ ಹಾಗೂ ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಿಗೆ ಇನ್ಯಾವುದೇ ಪರೀಕ್ಷೆಗಳನ್ನ ನೀವು ಬರೆಯುವಾಗ ಕೂಡ ಈ ಒಂದು ಟಾಪಿಕ್ ಬಹುಮುಖ್ಯ ಆಗುತ್ತೆ. ಬಿಕಾಸ್ ಇದೊಂದು ಪ್ರೆಸ್ಟೀಜಿಯಸ್ ಆದಂತ ಗರಿ ಇಸ್ರೋಗೆ. ಹಾಗಾಗಿ ಇದ್ರ ಬಗ್ಗೆ ಪ್ರಶ್ನೆಗಳು ನಿಮಗೆ ಬರುವಂತ ಸಂಭವಗಳು ಹೆಚ್ಚಾಗಿಯೇ ಇರುತ್ತೆ. ಚಂದ್ರಯಾನ್ 3 ಅನ್ನುವಂಥದ್ದನ್ನ ಇಸ್ರೋದವರು ಈಗ ಲಾಂಚ್ ಮಾಡಿದ್ದಾರೆ. ಯಾತಕ್ಕೆ ಅಂತ ಅಂದ್ರೆ ಸಾಫ್ಟ್ ಲ್ಯಾಂಡಿಂಗ್ ಆನ್ ಮೂನ್ ಅನ್ನ ಅಚೀವ್ ಮಾಡುವಂತದ್ದು ಇವರ ಮುಖ್ಯ ಉದ್ದೇಶ ಆಗಿದೆ. ಈ ಮೂಲಕ ಭಾರತ 4ನೇ ರಾಷ್ಟ್ರ ಆಗುತ್ತೆ ಯುಎಸ್, ರಷ್ಯಾ ಮತ್ತು ಚೈನಾದ ನಂತರ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಅಚೀವ್ ಮಾಡಿದಂತ 4ನೇ ರಾಷ್ಟ್ರ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇನ್ನ ಚಂದ್ರಯಾನ್ 3 ಮಿಷನ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಚಂದ್ರಯಾನ್ 3 ಅನ್ನುವಂಥದ್ದು ಭಾರತದ ಹೆಸರೇ ಹೇಳುವಂತೆ ಮೂರನೇ ಲೂನಾರ್ ಮಿಷನ್ ಆಗಿದ್ದು, 2ನೇ ಅಟೆಂಪ್ಟ್ ಆಗಿದೆ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಅಚೀವ್ ಮಾಡೋದಕ್ಕೆ ಮೂನ್ ನ ಸರ್ಫೇಸ್ ನ ಮೇಲೆ. ಈ ಮಿಷನ್ ಅನ್ನುವಂಥದ್ದು ಎಲ್ಲಿಂದ ಹೊರ ಹೊಮ್ಮಿದೆ ಅಂತ ಅಂದಾಗ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅನ್ನುವಂಥದ್ದು ಗೊತ್ತಿರಲಿ. ಜುಲೈ 14ರಂದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇಂದ ಈ ಒಂದು ಮಿಷನ್ ಪ್ರಾರಂಭ ಆಗಿದೆ ಮಧ್ಯಾಹ್ನ 2:35ಕ್ಕೆ. ಇದರಲ್ಲಿ ಇಂಡಿಜಿನಸ್ ಆದಂತ ಒಂದು ಲ್ಯಾಂಡರ್ ಮಾಡ್ಯೂಲ್ ಇದೆ, ಅದಾದ ಮೇಲೆ ಪ್ರೊಪಲ್ಷನ್ ಮಾಡ್ಯೂಲ್ ಇದೆ, ಹಾಗೆ ಒಂದು ರೋವರ್ ಅನ್ನ ಕೂಡ ನಾವಿಲ್ಲಿ ಕಾಣಬಹುದಾಗತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಹೊಸ ಟೆಕ್ನಾಲಜೀಸ್ ಗಳು ಇಂಟರ್ ಪ್ಲಾನೆಟರಿ ಮಿಷನ್ಸ್ ಗಳಿಗೆ ಏನ್ ಬೇಕಾಗುತ್ತೋ ಆ ರಿಕ್ವೈರ್ಮೆಂಟ್ಸ್ ಗಳನ್ನ ಇವು ಡೆಮಾನ್ಸ್ಟ್ರೇಟ್ ಮಾಡುವಂತದ್ದು. ಹಾಗಾದ್ರೆ ಚಂದ್ರಯಾನ್ 3ನ ಒಂದು ಮಿಷನ್ ಏನು, ಆಬ್ಜೆಕ್ಟಿವ್ಸ್ ಏನು ಅಂತ ಅಂದ್ರೆ ಇಲ್ಲಿ ಸೇಫ್ ಮತ್ತು ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಲೂನಾರ್ ಸರ್ಫೇಸ್ ನ ಮೇಲೆ ಮಾಡುವಂತದ್ದು. ಈ ಮೂಲಕ 4th ಕಂಟ್ರಿ ಆಗುತ್ತೆ ಈ ರೀತಿ ಅಚೀವ್ ಮಾಡಿದಂತದ್ದು. ಹಾಗೇನೆ ರೋವರ್ ಅನ್ನ ಮೂನ್ ನ ಮೇಲೆ ರೋವಿಂಗ್ ಮಾಡುವಂತೆ ಡೆಮಾನ್ಸ್ಟ್ರೇಟ್ ಮಾಡುವಂತದ್ದು. ಹಾಗೇನೆ ಇನ್ಸಿಟ್ಯೂ ವೈಜ್ಞಾನಿಕವಾದಂತ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಆ ಒಂದು ಪ್ರದೇಶದಲ್ಲಿ ಚಂದ್ರನ ಮೇಲ್ಮೈನ ಮೇಲೆ ಮಾಡುವಂತದ್ದು. ಇನ್ನ ಇದರ ಫೀಚರ್ಸ್ ಅಂತ ಅಂದ್ರೆ ಇಲ್ಲಿರ್ತಕ್ಕಂತ ಲ್ಯಾಂಡರ್ಗೆ ವಿಕ್ರಮ್ ಅನ್ನುವಂತ ಹೆಸರನ್ನ ನೀಡಲಾಗಿದೆ. ಹಾಗೇನೆ ರೋವರ್ ಪೇಲೋಡ್ಸ್ಗೆ ಪ್ರಜ್ಞಾನ್ ಅನ್ನುವಂತ ಹೆಸರನ್ನ ನೀಡಲಾಗಿದೆ. ವಿಕ್ರಮ್ ಮತ್ತು ಪ್ರಜ್ಞಾನ್ ಹೆಸರು, ಹಾಗೆ ರೋವರ್ಗೆ ಪ್ರಜ್ಞಾನ್ ಅಂತಾರೆ, ವಿಕ್ರಮ್ಗೆ ಲ್ಯಾಂಡರ್ಗೆ ವಿಕ್ರಮ್ ಅಂತಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿದಿರಲಿ. ಇಲ್ಲಿ ನಮಗೆ ಕನ್ಫ್ಯೂಷನ್ ಅನ್ನ ಮಾಡಬಹುದು ಪ್ರಿಲಿಮ್ಸ್ ನಲ್ಲಿ, ಅಥವಾ ಈ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಈ ಒಂದು ವರ್ಡ್ಸ್ ನನ್ನ ಕೂಡ ಬಳಸ್ಕೊಳ್ಬಹುದಾಗತ್ತೆ. ಇವೆರಡೂ ಕೂಡ ಚಂದ್ರಯಾನ್ 3 ನಲ್ಲಿ ಹಾಗೆ ಉಳಿಯುತ್ತೆ. ಚಂದ್ರಯಾನ್ 2 ನಲ್ಲೂ ಕೂಡ ಈ ಕಾನ್ಸೆಪ್ಟ್ ಇತ್ತು. ಲ್ಯಾಂಡರ್ ನ ಹೆಸರು ವಿಕ್ರಮ್ ಆಗುತ್ತೆ. ವಿಕ್ರಮ್ ಸಾರಾಭಾಯ್ ಅವರ ಹೆಸರನ್ನ ನೆನೆಯೋದಕ್ಕೋಸ್ಕರ ಈ ರೀತಿ ಒಂದು ಹೆಸರನ್ನ ಇಡಲಾಗಿದೆ. ಇನ್ನ ರೋವರ್ ನ ಹೆಸರು ಪ್ರಜ್ಞಾನ್ ಅನ್ನುವಂತ ಹೆಸರನ್ನ ನೀಡಲಾಗಿದೆ. ಇನ್ನ ಸೈಂಟಿಫಿಕ್ ಪೇಲೋಡ್ಸ್ ಆನ್ ದಿ ಲ್ಯಾಂಡರ್ ಅನ್ನುವಂಥದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ಲೂನಾರ್ ಎನ್ವಿರಾನ್ಮೆಂಟ್ ಇನ ವೇರಿಯಸ್ ಆಸ್ಪೆಕ್ಟ್ಸ್ ಗಳನ್ನ ಅಧ್ಯಯನ ಮಾಡೋದು. ಈ ಪೇಲೋಡ್ಸ್ ಗಳು ಲೂನಾರ್ ಕ್ವೇಕ್ಸ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ದಿ ಲೂನಾರ್ ಸರ್ಫೇಸ್ ಮತ್ತು ಪ್ಲಾಸ್ಮಾ ನಿಯರ್ ದಿ ಸರ್ಫೇಸ್ ಏನಿದೆ ಅದರಲ್ಲಾಗುವಂತ ಬದಲಾವಣೆಗಳನ್ನ ಇದು ಅಧ್ಯಯನ ಮಾಡುತ್ತೆ. ಹಾಗೇನೆ ಅರ್ತ್ ಅಂಡ್ ಮೂನ್ ನ ನಡುವೆ ಇರತಕ್ಕಂತ ಡಿಸ್ಟೆನ್ಸ್ ಅನ್ನ ಅಕ್ಯುರೇಟ್ ಆಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಇದೊಂದು. ಹಾಗೆ ಇನ್ನು ಪ್ರೊಪಲ್ಷನ್ ಮಾಡ್ಯೂಲ್ ಅನ್ನ ಏನು ನಾವು ಚಂದ್ರಯಾನ್ 3 ನಲ್ಲಿ ಹೊಂದಿದ್ದೇವೆ, ಇದು ನ್ಯೂ ಎಕ್ಸ್ಪೆರಿಮೆಂಟ್ ಆದಂತ ಶೇಪ್ ಅನ್ನುವಂತ ಅಂದ್ರೆ ಸ್ಪೆಕ್ಟ್ರೋಪೋಲರಿಮೆಟ್ರಿ ಆಫ್ ಹ್ಯಾಬಿಟಬಲ್ ಪ್ಲಾನೆಟ್ ಅರ್ತ್ ಅನ್ನುವಂತ ಒಂದು ಹೊಸ ಪ್ರಯೋಗವನ್ನ ಮಾಡಲಿದೆ ಈ ಪ್ರೊಪಲ್ಷನ್ ಮಾಡ್ಯೂಲ್ ಆಫ್ ದಿ ಚಂದ್ರಯಾನ್ 3 ಅನ್ನುವಂಥದ್ದು. ಇನ್ನ ಈ ಶೇಪ್ ನ ಉದ್ದೇಶ ಏನು ಅಂತ ಅಂದ್ರೆ ಸ್ಮಾಲರ್ ಪ್ಲಾನೆಟ್ಸ್ ಏನಾದ್ರೂ ಪೊಟೆನ್ಶಿಯಲ್ ಹ್ಯಾಬಿಟಬಿಲಿಟಿಯನ್ನ ಹೊಂದಿದ್ಯಾ ಅನ್ನುವಂಥದ್ದನ್ನ ಅಧ್ಯಯನ ಮಾಡುತ್ತೆ, ರಿಫ್ಲೆಕ್ಟೆಡ್ ಲೈಟ್ ಅನ್ನ ಅನಲೈಸ್ ಮಾಡೋ ಮುಖಾಂತರವಾಗಿ. ಇನ್ನ ಚಂದ್ರಯಾನ್ 3 ನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಇಂಪ್ರೂವ್ಮೆಂಟ್ಸ್ ಗಳನ್ನ ಮಾಡಲಾಗಿದೆ ಚಂದ್ರಯಾನ್ 2ಗೆ ಕಂಪೇರ್ ಮಾಡಿದಾಗ ಅಂತ ಅಂದ್ರೆ ಲ್ಯಾಂಡಿಂಗ್ ಏರಿಯಾವನ್ನ ಎಕ್ಸ್ಪ್ಯಾಂಡ್ ಮಾಡಲಾಗಿದೆ ಮತ್ತು ಇದಕ್ಕೆ ಫ್ಲೆಕ್ಸಿಬಿಲಿಟಿಯನ್ನ ನೀಡಲಾಗಿದೆ ಸೇಫ್ ಆಗಿ ಲ್ಯಾಂಡ್ ಆಗೋದಕ್ಕೆ ಲಾರ್ಜರ್ ಡೆಸಿಗ್ನೇಟೆಡ್ ಏರಿಯಾದೊಳಗೆ. ಹಾಗೆ ಈ ಲ್ಯಾಂಡರ್ ಅನ್ನುವಂಥದ್ದಕ್ಕೆ ಮೋರ್ ಫ್ಯೂಯಲ್ ಅನ್ನ ಎಕ್ವಿಪ್ ಮಾಡಲಾಗಿದೆ ಟು ಎನೇಬಲ್ ಲಾಂಗರ್ ಡಿಸ್ಟೆನ್ಸ್ ಟ್ರಾವೆಲ್ ಅನ್ನ ಎನೇಬಲ್ ಮಾಡೋದಕ್ಕೆ ಮತ್ತು ಲ್ಯಾಂಡಿಂಗ್ ಸೈಟ್ ಅಥವಾ ಆಲ್ಟರ್ನೇಟ್ ಲೊಕೇಶನ್ಸ್ ಗಳಿಗೆ ಲಾಂಗರ್ ಡಿಸ್ಟೆನ್ಸ್ ಟ್ರಾವೆಲ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ. ಯಾಕೆಂದ್ರೆ ಲಾರ್ಜರ್ ಡೆಸಿಗ್ನೇಟೆಡ್ ಏರಿಯಾವನ್ನ ನೀಡಿ ಫ್ಲೆಕ್ಸಿಬಿಲಿಟಿಯನ್ನ ನೀಡಿರೋದ್ರಿಂದ ಅವರಿಗೆ ಬೇಕಾದಂತ ಏರಿಯಾದಿಂದ ಸ್ವಲ್ಪ ದೂರದಲ್ಲೇ ಇದು ಲ್ಯಾಂಡ್ ಆದ್ರೂ ಕೂಡ ಅಲ್ಲಿಗೆ ಬರೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಹೆಚ್ಚು ಫ್ಯೂಯಲ್ ಅನ್ನ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಲ್ಯಾಂಡರ್ 3 ಚಂದ್ರಯಾನ್ 3 ಲ್ಯಾಂಡರ್ ಅನ್ನುವಂಥದ್ದು ಸೋಲಾರ್ ಪ್ಯಾನಲ್ಸ್ ಗಳನ್ನ 4 ಕಡೆಗಳಲ್ಲಿ ಹೊಂದಿರತಕ್ಕಂಥದ್ದು. ಇನ್ಸ್ಟೆಡ್ ಆಫ್ ಓನ್ಲಿ 2 ಪ್ಯಾನಲ್ಸ್ ಸೋಲಾರ್ ಪ್ಯಾನಲ್ಸ್ ಇತ್ತು ಆಗ, ಆದ್ರೆ ಈಗ 4 ಸೈಡ್ಸ್ ಗಳಲ್ಲಿ ಸೋಲಾರ್ ಪ್ಯಾನಲ್ಸ್ ಇದೆ. ಇನ್ನ ಹೈ ರೆಸಲ್ಯೂಷನ್ ಇಮೇಜಸ್ ಫ್ರಮ್ ಚಂದ್ರಯಾನ್ 2 ಆರ್ಬಿಟರ್ ಏನಿತ್ತು ಅವುಗಳನ್ನ ಬಳಸಿ ಲ್ಯಾಂಡಿಂಗ್ ಲೊಕೇಶನ್ ಮತ್ತು ಫಿಸಿಕಲ್ ಮಾಡಿಫಿಕೇಶನ್ಸ್ ಗಳನ್ನ ಮಾಡಲಾಗಿದೆ ಸ್ಟೆಬಿಲಿಟಿ ಅಂಡ್ ಸ್ಟರ್ಡಿನೆಸ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ. ಅಡಿಷನಲ್ ನಾವಿಗೇಷನಲ್ ಅಂಡ್ ಗೈಡೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಕೂಡ ಚಂದ್ರಯಾನ್ 3 ನಲ್ಲಿ ಕಾಣಬಹುದು. ಸೊ ದಟ್ ಈ ಲ್ಯಾಂಡರ್ಸಿನ ಸ್ಪೀಡ್ ಅನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬಹುದು ಮತ್ತು ನೆಸೆಸರಿ ಕರೆಕ್ಷನ್ಸ್ ಗಳನ್ನ ತಗೊಳ್ಬಹುದಾಗುತ್ತೆ.
ಮಾಡಬೇಕಾಗತ್ತೆ. ಇದರಲ್ಲಿ ಲೇಸರ್ ಡಾಪ್ಲರ್ ವೆಲಾಸಿಮೀಟರ್ ಅನ್ನುವಂಥದ್ದು ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ, ವಿಚ್ ವಿಲ್ ಫೈರ್ ಲೇಸರ್ ಬೀಮ್ಸ್ ಟು ದ ಲೂನಾರ್ ಸರ್ಫೇಸ್. ಇದರ ಮೂಲಕ ಲ್ಯಾಂಡರಿನ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ನ ಲಾಂಚ್ ಅಂಡ್ ಟೈಮ್ ಲೈನ್ ಅನ್ನ ನೋಡೋದಾದ್ರೆ LVM-3 M4 ಲಾಂಚರ್ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿ ಯುಟಿಲೈಸ್ ಆಗಿದೆ ಚಂದ್ರಯಾನ್ ಅನ್ನ ಲಾಂಚ್ ಮಾಡೋದಕ್ಕೆ. LVM-3 M4 ಅನ್ನುವಂಥ ಲಾಂಚರ್ ಅರೌಂಡ್ 16 ಮಿನಿಟ್ಸ್ ಆಫ್ಟರ್ ದಿ LVM-3 ಲಿಫ್ಟ್ ಆಫ್ ಆದ ನಂತರ ಸ್ಪೇಸ್ ಕ್ರಾಫ್ಟ್ ಅನ್ನುವಂಥದ್ದು ರಾಕೆಟ್ ನಿಂದ ಸಪರೇಟ್ ಆಗಿದೆ ಮತ್ತು ಇದು ಎಲಿಪ್ಟಿಕ್ ಪಾರ್ಕಿಂಗ್ ಆರ್ಬಿಟ್ EPO ಅನ್ನ ರೀಚ್ ಆಗಿದೆ. ಚಂದ್ರಯಾನ್ 3 ನ ಜರ್ನಿ ಅನ್ನುವಂಥದ್ದು ಅಪ್ರಾಕ್ಸಿಮೇಟ್ಲಿ 42 ದಿನಗಳಾಗಬಹುದು ಅಂತ ಹೇಳಿ ನಿರೀಕ್ಷಿಸಲಾಗಿದ್ದು, ಇಲ್ಲಿ ಆಗಸ್ಟ್ 23ರಂದು ಇದು ಗುರಿಯನ್ನ ತಲುಪುತ್ತೆ ಚಂದ್ರನನ್ನ ಅನ್ನುವಂಥದ್ದನ್ನ ಅನ್ಕೊಳ್ಳಲಾಗಿದೆ. ಇನ್ನ ಲ್ಯಾಂಡರ್ ಮತ್ತು ರೋಯರ್ ಅನ್ನುವಂಥವು ಮಿಷನ್ ಲೈಫ್ ಆಫ್ 1 ಲೂನಾರ್ ಡೇ ಅನ್ನ ಅಬೌಟ್ 14 ಅರ್ತ್ ಡೇಸ್ ಅನ್ನ ಇವು ಹೊಂದಿವೆ, ಬಿಕಾಸ್ ಅವು ಸೋಲಾರ್ ಎನರ್ಜಿ ಮೇಲೆ ವರ್ಕ್ ಮಾಡ್ತವೆ. ಮತ್ತು ದ ಲ್ಯಾಂಡಿಂಗ್ ಸೈಟ್ ಫಾರ್ ಚಂದ್ರಯಾನ್ 3 ಅನ್ನುವಂಥದ್ದು ಲೂನಾರ್ ಸೌತ್ ಪೋಲಿಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಯಾಕೆ ಲೂನಾರ್ ಸೌತ್ ಪೋಲಿಗೆ ಹತ್ತಿರದಲ್ಲಿ ಲ್ಯಾಂಡಿಂಗ್ ಅನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ, ಹಿಸ್ಟಾರಿಕಲಿ ಸ್ಪೇಸ್ ಕ್ರಾಫ್ಟ್ ಮಿಷನ್ಸ್ ಅನ್ನುವಂಥವು ಮೂನ್ಗೆ ಪ್ರೈಮರಿ ಆಗಿ ಈಕ್ವಿಟೋರಿಯಲ್ ರೀಜನ್ ನಲ್ಲಿ ಇದಾವೆ, ಬಿಕಾಸ್ ಅಲ್ಲಿ ಫೇವರಬಲ್ ಟೆರೈನ್ ಮತ್ತು ಆಪರೇಟಿಂಗ್ ಕಂಡೀಷನ್ಸ್ ಇದೆ ಅಂತ ಹೇಳಿ. ಆದ್ರೆ ಲೂನಾರ್ ಸೌತ್ ಪೋಲ್ ಅನ್ನುವಂಥದ್ದು ವ್ಯಾಸ್ಟ್ಲಿ ಡಿಫರೆಂಟ್ ಆಗಿದೆ ಮತ್ತು ಮೋರ್ ಚಾಲೆಂಜಿಂಗ್ ಆದಂತ ಟೆರೈನ್ ಆಗಿದೆ ಕಂಪೇರ್ ಟು ಈಕ್ವಿಟೋರಿಯಲ್ ರೀಜನ್, ಮತ್ತು ಅದು ಹೆಚ್ಚಿನದಾಗಿ ಇದುವರೆಗೂ ಅಧ್ಯಯನಕ್ಕೆ ಒಳಗಾಗಿಲ್ಲದೆ ಇರ್ತಕ್ಕಂಥದ್ದು. ಇಲ್ಲಿ ಸರ್ಟೈನ್ ಪೋಲಾರ್ ರೀಜನ್ಸ್ ಗಳಲ್ಲಿ ಸನ್ಲೈಟ್ ಅನ್ನುವಂಥದ್ದು ಸ್ಕೇರ್ಸ್ ಆಗಿದೆ ಕೂಡ. ಇದರಿಂದಾಗಿ ಪರ್ಪೆಚುಯಲಿ ಡಾರ್ಕ್ ಏರಿಯಾಸ್ ಗಳಿದೆ ಅಂಡ್ ಟೆಂಪರೇಚರ್ ಅನ್ನುವಂಥದ್ದು -230 ಗಳಷ್ಟು ಕೂಡ ರೀಚ್ ಆಗಬಹುದಾಗುತ್ತೆ. ಈ ಲ್ಯಾಕ್ ಆಫ್ ಸನ್ಲೈಟ್ ಮತ್ತು ಎಕ್ಸ್ಟ್ರೀಮ್ ಕೋಲ್ಡ್ ಅನ್ನುವಂಥದ್ದು ಇನ್ಸ್ಟ್ರೂಮೆಂಟ್ ಆಪರೇಷನ್ ಮತ್ತು ಸಸ್ಟೈನಬಿಲಿಟಿಗೆ ಡಿಫಿಕಲ್ಟೀಸ್ ಗಳನ್ನ ಪೋಸ್ ಮಾಡುತ್ತೆ ಅನ್ನುವಂಥ ಕಾರಣಕ್ಕೆ ಲೂನಾರ್ ಸೌತ್ ಪೋಲ್ ಅನ್ನುವಂಥದ್ದು ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಗಳನ್ನ ಕೂಡ ಹೊಂದಿದೆ ಮತ್ತು ಹ್ಯೂಮನ್ಸ್ ಗಳಿಗೆ ಹೆಚ್ಚು ಚಾಲೆಂಜಸ್ ಗಳನ್ನ ಕೂಡ ಪೋಸ್ ಮಾಡುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ರೆಪಾಸಿಟರೀಸ್ ಗಳ ಬಗ್ಗೆ, ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಬಗ್ಗೆ, ನಮಗೆ ಅರ್ಲಿ ಸೋಲಾರ್ ಸಿಸ್ಟಮ್ ನ ಬಗ್ಗೆ ಇಲ್ಲಿ ಏನ್ ಮಾಹಿತಿ ನೀಡಬಹುದಾದತ್ತೋ ಅದರ ಬಗ್ಗೆ ಹೆಚ್ಚು ಅಧ್ಯಯನ ಆಗಿಲ್ಲ. ಹಾಗಾಗಿ ಆ ಅಧ್ಯಯನವನ್ನ ಮಾಡುವಂತದ್ದು ಈಗ ಭಾರತದ ಒಂದು ದೃಢ ಸಂಕಲ್ಪ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಚಂದ್ರಯಾನ್ 1 ಮಿಷನ್, ಚಂದ್ರಯಾನ್ 2 ಮಿಷನ್ ಇವುಗಳ ಬಗ್ಗೆ ಕೂಡ ನಮಗೆ ಮಾಹಿತಿ ತಿಳಿದಿರಬೇಕಾಗುತ್ತೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ಚಂದ್ರಯಾನ್ 2 ಮಿಷನ್ ನಲ್ಲಿ ಲಾಂಚ್ ವೆಹಿಕಲ್ ಯಾವ್ದಾಗಿತ್ತು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮಿಷನ್ ವಾತ್ಸಲ್ಯ ಯೋಜನೆ ಆಗಿರ್ತಕ್ಕಂಥದ್ದು. ಸಾಮಾನ್ಯ ಪತ್ರಿಕೆ 1 ಮತ್ತು 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಹಾಗೆ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈಗ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಮಿಷನ್ ವಾತ್ಸಲ್ಯ ಅನ್ನುವಂಥ ಒಂದು ಯೋಜನೆಯನ್ನ ಲಾಂಚ್ ಮಾಡಿದೆ. ಮಕ್ಕಳ ಒಂದು ರಕ್ಷಣೆಯನ್ನ ಮತ್ತು ಅವರ ಭದ್ರತೆಯನ್ನ ಎನ್ಶೂರ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗೇನೆ ಚೈಲ್ಡ್ ವೆಲ್ಫೇರ್ ಅಂಡ್ ಪ್ರೊಟೆಕ್ಷನ್ ಕಮಿಟಿ CW ಅಂಡ್ PC ಅನ್ನುವಂಥದ್ದು ವಿಲೇಜ್ ಲೆವೆಲ್ ನಲ್ಲಿ ಚಿಲ್ಡ್ರನ್ ಅನ್ನ ಐಡೆಂಟಿಫೈ ಮಾಡುತ್ತೆ, ಯಾರು ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಇರ್ತಾರೆ ಮತ್ತು ಆರ್ಫನ್ಸ್ ಗಳಾಗಿರ್ತಾರೆ ಮತ್ತು ಸ್ಟ್ರೀಟ್ ಚಿಲ್ಡ್ರನ್ ಆಗಿರ್ತಾರೆ, ಅಂತ ಮಕ್ಕಳಿಗೆ ಸಪೋರ್ಟ್ ಅನ್ನ ನೀಡೋದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ ಅಂತ ಮಕ್ಕಳನ್ನ ಗುರುತಿಸುತ್ತೆ. ಗ್ರಾಮೀಣ ಹಂತಗಳಲ್ಲಿ ಮೊದಲು ಗುರುತಿಸುತ್ತೆ ಈ ಚೈಲ್ಡ್ ವೆಲ್ಫೇರ್ ಮತ್ತು ಪ್ರೊಟೆಕ್ಷನ್ ಕಮಿಟಿ ಅನ್ನುವಂಥದ್ದು. ನಂತರ ಈ ಮಕ್ಕಳಿಗೆ ಸ್ಪಾನ್ಸರ್ಶಿಪ್ ಕಾಂಪೊನೆಂಟ್ ಆಫ್ ದಿ ಮಿಷನ್ ವಾತ್ಸಲ್ಯ ಸ್ಕೀಮ್ ಅನ್ನು ಅದರ ಅಡಿಯಲ್ಲಿ ಈ ಮಕ್ಕಳನ್ನ ಫೆಸಿಲಿಟೇಟ್ ಮಾಡಲಾಗುತ್ತೆ. ಇನ್ನ ಸ್ಪಾನ್ಸರ್ಶಿಪ್ ಫೆಸಿಲಿಟೀಸ್ಗಳು ಇವುಗಳಿಗೆ ಈ ಮಕ್ಕಳಿಗೆ ಚೈಲ್ಡ್ ವೆಲ್ಫೇರ್ ಕಮಿಟಿಯ ರೆಕಮೆಂಡೇಶನ್ಸ್ ಗಳ ಆಧಾರದ ಮೇಲೆ ಮತ್ತು ಫೋಸ್ಟರ್ ಕೇರ್ ಅಪ್ರೂವಲ್ ಕಮಿಟಿಯ ಒಂದು ಅಪ್ರೂವಲ್ ಫ್ರಮ್ ದಿ ಸ್ಪಾನ್ಸರ್ಶಿಪ್ ಅಂಡ್ ಫೋಸ್ಟರ್ ಕೇರ್ ಅಪ್ರೂವಲ್ ಕಮಿಟಿಯ ಒಂದು ಅಪ್ರೂವಲ್ ನ ನಂತರದಲ್ಲಿ ಈ ಮಕ್ಕಳಿಗೆ ಬೆನಿಫಿಟ್ಸ್ ಗಳನ್ನ ದೊರಕಿಸಲಾಗುತ್ತೆ ಆ ಮಕ್ಕಳ ಸೇಫ್ಟಿ ಅಂಡ್ ಸೆಕ್ಯೂರಿಟಿಗಾಗಿ. ಹಾಗಾದ್ರೆ ಮಿಷನ್ ವಾತ್ಸಲ್ಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, pre-2009 ನಲ್ಲಿ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅನ್ನ ನಾವು ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು 3 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿತ್ತು. ಒಂದು ಜುವೆನೈಲ್ ಜಸ್ಟಿಸ್ ಪ್ರೋಗ್ರಾಮ್ ಅಂತ ಹೇಳಿ, ಮಕ್ಕಳು ಯಾರು ಇನ್ ನೀಡ್ ಆಫ್ ಕೇರ್ ಅಂಡ್ ಪ್ರೊಟೆಕ್ಷನ್ಗೆ ಅವರ ಅವಶ್ಯಕತೆ ಇರುತ್ತೆ ಮತ್ತು ಲಾದೊಟ್ಟಿಗೆ ಕಾನ್ಫ್ಲಿಕ್ಟ್ ನಲ್ಲಿ ಇರ್ತಾರೆ ಅಂಥವರಿಗೆ ಅದು ಎನೇಬಲ್ ಮಾಡೋದಕ್ಕೆ ಇದ್ದಂತ ಒಂದು ಯೋಜನೆ ಆಗ್ತಿತ್ತು. ಮತ್ತು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅನ್ನ ಸ್ಟ್ರೀಟ್ ಚಿಲ್ಡ್ರನ್ಗಾಗಿ, ಬೀದಿ ಮಕ್ಕಳಿಗಾಗಿ ಈ ಕಾರ್ಯಕ್ರಮ, ಹಾಗೇನೆ ಚಿಲ್ಡ್ರನ್ ಹೋಮ್ಸ್ ಗಳಿಗೆ ಅಸಿಸ್ಟೆನ್ಸ್ ಅನ್ನ ನೀಡುವಂತ ಒಂದು ಸ್ಕೀಮ್, ಇದು pre-2009 ನಲ್ಲಿ ಇದ್ದಂಥದ್ದು. 2010ರಲ್ಲಿ ಈ ಯೋಜನೆಗಳನ್ನ ಮರ್ಜ್ ಮಾಡಿ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ICPS ಅನ್ನ ತರಲಾಯಿತು. 2017ರಲ್ಲಿ ಇದಕ್ಕೆ ಮರುನಾಮಕರಣ ಮಾಡಲಾಯಿತು, ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಸ್ಕೀಮ್ ಅನ್ನುವಂತ ಹೆಸರನ್ನ ನೀಡಲಾಯಿತು. ಇನ್ನ 2021-22ರಲ್ಲಿ ಮಿಷನ್ ವಾತ್ಸಲ್ಯವನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದೊಂದು ಅಂಬ್ರೆಲಾ ಯೋಜನೆಯಾಗಿದೆ ಮಕ್ಕಳ ಪ್ರೊಟೆಕ್ಷನ್ ಸೇವೆಗಳನ್ನ ಭಾರತದಲ್ಲಿ ನೀಡಲಿಕ್ಕೆ. ಹೆಲ್ತಿ ಅಂಡ್ ಹ್ಯಾಪಿ ಚೈಲ್ಡ್ಹುಡ್ ಅನ್ನ ಭಾರತದ ಪ್ರತಿಯೊಂದು ಮಗುಗೂ ನೀಡೋದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಮುಖ್ಯ
ಕಾಂಪೋನೆಂಟ್ಸ್ ಅಂದ್ರೆ ಇದು ಫಂಕ್ಷನಿಂಗ್ ಆಫ್ ದಿ ಸ್ಟ್ಯಾಟ್ಯುಟರಿ ಬಾಡೀಸ್ ಅನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಸರ್ವಿಸ್ ಡೆಲಿವರಿ ಸ್ಟ್ರಕ್ಚರ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ, ಇನ್ಸ್ಟಿಟ್ಯೂಷನಲ್ ಕೇರ್ ಅಂಡ್ ಸರ್ವಿಸಸ್ ಗಳನ್ನ ಅಪ್ಸ್ಕೇಲ್ ಮಾಡುತ್ತೆ, ನಾನ್ ಇನ್ಸ್ಟಿಟ್ಯೂಷನಲ್ ಕಮ್ಯುನಿಟಿ ಬೇಸ್ಡ್ ಕೇರ್ ಅನ್ನ ಎನ್ಕರೇಜ್ ಮಾಡುತ್ತೆ, ಎಮರ್ಜೆನ್ಸಿ ಔಟ್ರೀಚ್ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ, ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಕೂಡ ಇಲ್ಲಿ ನಾವು ಕಾಣಬಹುದು. ಇನ್ನ ಇದರ ಅಬ್ಜೆಕ್ಟಿವ್ಸ್ ಅಂತ ಅಂದಾಗ ಇದು ಚಿಲ್ಡ್ರನ್ಗೆ ಅವರ ಫುಲ್ ಪೊಟೆನ್ಶಿಯಲ್ ಅನ್ನ ರೀಚ್ ಆಗೋದಕ್ಕೆ ಅವರಿಗೆ ಆಪರ್ಚುನಿಟೀಸ್ ಗಳನ್ನ ಎನ್ಶೂರ್ ಮಾಡುತ್ತೆ ಎಲ್ಲ ರೀತಿಯ ಆಸ್ಪೆಕ್ಟ್ಸ್ ಗಳಲ್ಲಿ, ಮತ್ತು ಸೆನ್ಸಿಟಿವ್ ಸಪೋರ್ಟಿವ್ ಅಂಡ್ ಸಿಂಕ್ರನೈಸ್ಡ್ ಎಕೋಸಿಸ್ಟಮ್ ಅನ್ನ ಮಗುವಿನ ಅಭಿವೃದ್ಧಿಗಾಗಿ ಫೋಸ್ಟರ್ ಮಾಡುವಂತದ್ದು. ಹಾಗೇನೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಜುವಿನೈಲ್ ಜಸ್ಟಿಸ್ ಆಕ್ಟ್ ಏನು 2015ರಲ್ಲಿ ತಂದ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ SDGs ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅಚೀವ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಯೋಜನೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟೀಸ್ ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದನ್ನ ರಾಜ್ಯ ಸರ್ಕಾರಗಳು ಕಾನ್ಸ್ಟಿಟ್ಯೂಟ್ ಮಾಡಿರುತ್ತೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಅಥವಾ ಗ್ರೂಪ್ ಆಫ್ ಡಿಸ್ಟ್ರಿಕ್ಟ್ಸ್ ಗಳಿಗೆ. ಯಾತಕ್ಕೆ ಅಂದ್ರೆ ಚಿಲ್ಡ್ರನ್ ಯಾರು ಒಂದು ನೆರವಿನ ಹಸ್ತಕ್ಕಾಗಿ ಅರಸ್ತಾ ಇರ್ತಾರೆ ಅಂತವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಕೇರ್ ಅನ್ನ ನೀಡೋದಕ್ಕೆ ಈ ರೀತಿಯ ಗುಂಪುಗಳಿರುತ್ತೆ. ಈಚ್ ಚಿಲ್ಡ್ರನ್ ವೆಲ್ಫೇರ್ ಕಮಿಟಿಯಲ್ಲಿ ಒಬ್ರು ಚೇರ್ಮನ್ ಇರ್ತಾರೆ ಮತ್ತು 4 ಸದಸ್ಯರು ಇರ್ತಾರೆ. ಅಟ್ಲೀಸ್ಟ್ 1 ಆದ್ರೂ ಕೂಡ ವುಮೆನ್ ಇರ್ತಾರೆ ಮತ್ತು 1 ಎಕ್ಸ್ಪರ್ಟ್ ಇರ್ತಾರೆ ಚಿಲ್ಡ್ರನ್ ವಿಚಾರದಲ್ಲಿ ಎಕ್ಸ್ಪರ್ಟೈಸ್ ಅನ್ನ ಹೊಂದಿರುವಂತವ್ರು. ಇನ್ನ ಜುವಿನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ 2015 ಅನ್ನುವಂಥದ್ದು ಅಟ್ಲೀಸ್ಟ್ 1 ಈ ಒಂದು CWC ಅನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಚೈಲ್ಡ್ ವೆಲ್ಫೇರ್ ಕಮಿಟಿಯನ್ನ ತರಬೇಕು ಅನ್ನುವಂಥದ್ದನ್ನ ಮ್ಯಾಂಡೇಟ್ ಮಾಡುತ್ತೆ. ಇನ್ನ ಈ ಚೈಲ್ಡ್ ವೆಲ್ಫೇರ್ ಕಮಿಟೀಸ್ಗಳು ಫಂಕ್ಷನ್ಸ್ ಅಂಡ್ ರೋಲ್ಸ್ ಗಳನ್ನ ಜುವಿನೈಲ್ ಜಸ್ಟಿಸ್ ಆಕ್ಟ್ ಅಥವಾ ರೂಲ್ಸ್ ಗಳಲ್ಲಿ ಏನ್ ತರಲಾಗಿದೆ ಮತ್ತು ಅದರ ತಿದ್ದುಪಡಿಗಳಲ್ಲಿ ಏನ್ ತರ್ತಾ ಇರ್ತಾರೆ ಆ ರೀತಿಯ ಫಂಕ್ಷನ್ಸ್ ಗಳನ್ನ ಇದು ಮಾಡ್ತಾ ಹೋಗುತ್ತೆ. ಇದಿಷ್ಟು ಮಿಷನ್ ವಾತ್ಸಲ್ಯ ಮತ್ತು ಚೈಲ್ಡ್ ವೆಲ್ಫೇರ್ ಕಮಿಟೀಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತಂತ. ಮುಂದಿನ ಆರ್ಟಿಕಲ್ ಡಯಾಬಿಟಿಸ್ ಮೆಲಿಟಸ್ ಅಂಡ್ TBಗೆ ಸಂಬಂಧಪಟ್ಟಂತದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗತ್ತೆ. ಹಲವಾರು ವರ್ಷಗಳಿಂದಲೂ ಕೂಡ ಭಾರತದಲ್ಲಿ 2 ಸಿವಿಯರ್ ಎಪಿಡೆಮಿಕ್ಸ್ ಗಳನ್ನ ನಾವು ಕಾಣ್ತಾ ಬಂದಿದ್ದೇವೆ. ಒಂದು ಡಯಾಬಿಟಿಸ್ ಮೆಲಿಟಸ್, ಮತ್ತೊಂದು TB. ಹವೆವರ್ ಫ್ಯೂ ನೋ ಹೌ ಡೀಪ್ಲಿ ದೀಸ್ ಡಿಸೀಸಸ್ ಆರ್ ಇಂಟರ್ಲಿಂಕ್ಡ್ ಅನ್ನುವಂಥದ್ದು ಕೆಲವರಿಗೆ ಮಾತ್ರ ನಮ್ಮಲ್ಲಿ ಗೊತ್ತಿರತಕ್ಕಂಥದ್ದು. ಕರೆಂಟ್ಲಿ ಭಾರತದಲ್ಲಿ 74.2 ಮಿಲಿಯನ್ ಜನರು ಡಯಾಬಿಟಿಸ್ ನೊಟ್ಟಿಗೆ ವಾಸ ಮಾಡ್ತಾ ಇದ್ದಾರೆ, ಅಂದ್ರೆ ಈ ಕಾಯಿಲೆಯನ್ನ ಹೊಂದಿದ್ದಾರೆ. ಮತ್ತು TB ಅನ್ನುವಂಥದ್ದು ಭಾರತದ 2.6 ಮಿಲಿಯನ್ ಮಂದಿಗೆ ಪ್ರತಿ ವರ್ಷ ಇದು ಅಫೆಕ್ಟ್ ಮಾಡುವಂಥದ್ದು. ಡಯಾಬಿಟಿಸ್ ಮೆಲಿಟಸ್ ಮತ್ತು TB ಅನ್ನುವಂಥದ್ದು ಲಿಂಕೇಜ್ ಅನ್ನ ಹೊಂದಿವೆ, ಇಂಟರ್ಲಿಂಕ್ ಆಗಿವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸುವಂಥದ್ದು. ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಗಳನ್ನ ಡೆವಲಪ್ ಮಾಡ್ಕೊಳ್ಳುವಂತ ರಿಸ್ಕ್ ಅನ್ನುವಂಥದ್ದು ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಒಂದು ವೇಳೆ ಅವರು DM ಅಂದ್ರೆ ಡಯಾಬಿಟಿಸ್ ಮಿಲಿಟಸ್ ಅನ್ನ ಹೊಂದಿದ್ರೆ. ಡಯಾಬಿಟಿಸ್ ಮಿಲಿಟಸ್ ಅನ್ನುವಂಥದ್ದು ಕೂಡ ಡೆವಲಪಿಂಗ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಗಳನ್ನ ಡೆವಲಪ್ ಮಾಡುವಂತ ಒಂದು ರಿಸ್ಕ್ ಅನ್ನ ಹೆಚ್ಚುಗೊಳಿಸುತ್ತೆ. ಡಯಾಬಿಟಿಸ್ ಮೆಲಿಟಸ್ ಅನ್ನುವಂಥದ್ದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಸಿವಿಯರಿಟಿ ಆಫ್ TB ಅನ್ನ ಮತ್ತು ಅದರ ಇನ್ಸಿಡೆನ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಯಾರು TB ಅನ್ನ ಹೊಂದಿರ್ತಾರೆ ಅವರಲ್ಲಿ ಈ ಡಯಾಬಿಟಿಸ್ ಮೆಲಿಟಸ್ ಅನ್ನುವಂಥದ್ದು ಕೂಡ 25.3 ಜನರಲ್ಲಿ ನಾವಿದನ್ನು 3ರಷ್ಟು ಜನರಲ್ಲಿ ಕಾಣಬಹುದಾಗುತ್ತೆ. ವೈಲ್ 24.5% ವರ್ ಪ್ರೀ ಡಯಾಬಿಟಿಕ್, ಇದರಲ್ಲಿ 25% ಮಂದಿ ಡಯಾಬಿಟಿಕ್ ಆಗಿದ್ರೆ ಅರೌಂಡ್ 25% ನಷ್ಟು ಮಂದಿ ಪ್ರೀ ಡಯಾಬಿಟಿಕ್ ಆಗಿದ್ದಾರೆ. 2012ರಲ್ಲಿ ಈ ರೀತಿಯ ಒಂದು TB ಯೂನಿಟ್ಸ್ ಗಳ ಅಧ್ಯಯನ ಅನ್ನುವಂಥದ್ದು ಚೆನ್ನೈನಲ್ಲಿ ಜರುಗಿದಾಗ ತಿಳಿದಿರ್ತಕ್ಕಂಥ ಮಾಹಿತಿ ಇದು. ಇನ್ನ ಡಯಾಬಿಟಿಸ್ ಮಿಲಿಟಸ್ ಅನ್ನುವಂಥದ್ದು TBಯ ರಿಕವರಿ ಮಾಡೋದನ್ನ ಹ್ಯಾಂಪರ್ ಮಾಡುತ್ತೆ ಕೂಡ. ಹಾಗೇನೆ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಕೂಡ ಆಲ್ಟರ್ ಮಾಡುತ್ತೆ. ಒಂದು ವೇಳೆ ಅವರು ಡಯಾಬಿಟಿಸ್ ಮೆಲಿಟಸ್ ಅನ್ನ ಹೊಂದಿದ್ರೆ ಅವರಿಗೆ TBಗೆ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಲಂಗ್ಸ್ಗೆ ನಾವು ನೋಡೋಕ್ ಹೋದ್ರು ಕೂಡ ಅದನ್ನ ಅದು ಆಲ್ಟರ್ ಮಾಡುತ್ತೆ. ಹಾಗೇನೆ ಅನ್ಫೇವರಬಲ್ TB ಟ್ರೀಟ್ಮೆಂಟ್ ಔಟ್ಕಮ್ಸ್ ಗಳ ಲೈಕ್ಲಿಹುಡ್ ಕೂಡ ಇದೆ ಒಂದು ವೇಳೆ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಬಂದಾಗ. ಹಾಗಾದ್ರೆ ಎರಡನ್ನು ಕೂಡ ಟ್ಯಾಕಲ್ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅಂತ ಅಂದ್ರೆ ಇಂಡಿವಿಜುವಲೈಸ್ಡ್ ಆದಂತ ಕೇರ್ ಅನ್ನ TB ಮತ್ತು ಡಯಾಬಿಟಿಸ್ ಮೆಲಿಟಸ್ ಪೇಷಂಟ್ಸ್ ಗಳಿಗೆ ನೀಡಬೇಕು. ಟ್ರೀಟ್ಮೆಂಟ್ಸ್ ಅನ್ನ ಇಂಟಿಗ್ರೇಟ್ ಮಾಡೋ ಮುಖಾಂತರ ಕೋಮಾರ್ಬಿಡಿಟೀಸ್ ಗಳನ್ನ ಅಡ್ರೆಸ್ ಮಾಡಬೇಕಾಗತ್ತೆ. ಪೇಷಂಟ್ ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡಬೇಕು, ಸಪೋರ್ಟ್ ಅಂಡ್ ನ್ಯೂಟ್ರಿಷನ್ ಅನ್ನ ಒದಗಿಸಬೇಕು TB ಟ್ರೀಟ್ಮೆಂಟ್ ಔಟ್ಕಮ್ಸ್ ಗಳನ್ನ ಎನ್ಹಾನ್ಸ್ ಮಾಡೋದಕ್ಕೆ. ಹಾಗೇನೆ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಅನ್ನ TB ಅಂಡ್ ಡಯಾಬಿಟಿಸ್ ಮಿಲಿಟಸ್ ಗೆ ಸ್ಟ್ರೆಂಥನ್ ಮಾಡುವಂತದ್ದು, ರೆಸಿಲಿಯಂಟ್ ಮತ್ತು ಇಂಟಿಗ್ರೇಟೆಡ್ ಹೆಲ್ತ್ ಸಿಸ್ಟಮ್ಸ್ ಗಳನ್ನ ಬಿಲ್ಡ್ ಮಾಡೋದು ಮತ್ತು ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಅನ್ನ ಅದರ ಕುರಿತಂತೆ ರಿಸರ್ಚ್ ಮಾಡಬೇಕಾಗತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಡಯಾಬಿಟಿಸ್ ಮಿಲಿಟಸ್ ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ನಮ್ಮ ಬಾಡಿಯಲ್ಲಿ ಯಾವಾಗ ಎನಫ್ ಆದಂತ ಇನ್ಸುಲಿನ್ ಅನ್ನುವಂಥದ್ದು ಪ್ರೊಡ್ಯೂಸ್ ಆಗೋದಿಲ್ಲ, ಇದರಿಂದಾಗಿ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನುವಂಥದ್ದು ಅಬ್ನಾರ್ಮಲಿ ಹೈ ಆಗೋದನ್ನ ಈ ರೀತಿಯ ಒಂದು ಡಿಸಾರ್ಡರ್ ಅನ್ನ ಡಯಾಬಿಟಿಸ್ ಮಿಲಿಟಸ್ ಅಂತ ಹೇಳಬಹುದು. ಇದರಲ್ಲಿ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿ ಇದೆ. ಅದರ ವ್ಯತ್ಯಾಸಗಳನ್ನ ಕೂಡ ನೀವು ತಿಳ್ಕೊಳ್ಬೇಕು. ಇನ್ನು TB ಅನ್ನೋದಾದ್ರೆ ಇದೊಂದು ಇನ್ಫೆಕ್ಷಿಯಸ್ ಆದಂತ ಡಿಸೀಸ್ ಆಗಿದ್ದು ಇದು ನಮ್ಮ ಲಂಗ್ಸ್ ಗಳಲ್ಲಿ ಅಥವಾ ಟಿಶ್ಯೂಸ್ ಗಳಲ್ಲಿ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡುತ್ತೆ. ಕಾಮನ್ಲಿ ಇದು ಲಂಗ್ಸ್ ಗಳಿಗೆ ಅಫೆಕ್ಟ್ ಆಗುತ್ತೆ. ನಂತರದಲ್ಲಿ ಕೂಡ ಇದು ಸ್ಪೈನ್, ಬ್ರೈನ್ ಅಥವಾ ಕಿಡ್ನೀಸ್ ಗಳಿಗೆ ಅಫೆಕ್ಟ್ ಆಗಬಹುದಾಗಿರುತ್ತೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್
ಬ್ಯಾಸಿಲೋಸಿಸ್ ಅನ್ನುವಂಥ ಬ್ಯಾಕ್ಟೀರಿಯಂನಿಂದ ಟಿಬಿ ಹರಡೋದಿದ್ದು, ಟಿಬಿಯಲ್ಲಿ ಕೂಡ 3 ಹಂತಗಳಿದೆ: ಪ್ರೈಮರಿ ಇನ್ಫೆಕ್ಷನ್, ಲೇಟೆಂಟ್ ಟಿಬಿ ಇನ್ಫೆಕ್ಷನ್ ಮತ್ತು ಆಕ್ಟಿವ್ ಟಿಬಿ ಡಿಸೀಸ್ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್ ಕೋಲ್ ಗ್ಯಾಸಿಫಿಕೇಶನ್ಗೆ ಸಂಬಂಧಪಟ್ಟಂಥದ್ದು. ಅದನ್ನ ಈಗ ನಮ್ಮ ಸರ್ಕಾರ ಪ್ರಮೋಟ್ ಮಾಡೋದಕ್ಕೆ ಹೊರಟಿದೆ ಹೆಚ್ಚಿನದಾಗಿ. ಅದರ ಬಗ್ಗೆ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಕೋಲ್ ಅನ್ನುವಂಥದ್ದು ಈಗ ಕಾಂಪ್ರಹೆನ್ಸಿವ್ ಸ್ಕೀಮ್ ಒಂದನ್ನ ಕನ್ಸಿಡರ್ ಮಾಡ್ತಾ ಇದೆ ಕೋಲ್ ಗ್ಯಾಸಿಫಿಕೇಶನ್ ಅನ್ನ ಹೆಚ್ಚಿನದಾಗಿ ನಾವು ಪ್ರಮೋಟ್ ಮಾಡಲಿಕ್ಕೆ. ಇದರ ಮುಖಾಂತರ 100 ಮಿಲಿಯನ್ ಟನ್ಸ್ಗಳಷ್ಟು ಕೋಲ್ ಗ್ಯಾಸಿಫಿಕೇಶನ್ ಅನ್ನ 2030ರ ಫಿಸಿಕಲ್ ಇಯರ್ನಷ್ಟೊತ್ತಿಗೆ ಮಾಡಬೇಕು ಅನ್ನುವಂಥದ್ದೇ ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗೆ ಈ ಮಿನಿಸ್ಟ್ರಿ ಅನ್ನುವಂಥದ್ದು ಈ ಕೋಲ್ ಗ್ಯಾಸಿಫಿಕೇಶನ್ಗೆ ಒಳಗಾಗುವಂಥವಕ್ಕೆ GST ಕಾಂಪನ್ಸೇಷನ್ ಸೆಸ್ನ ವಿಚಾರದಲ್ಲಿ ಇನ್ಸೆಂಟಿವ್ನ ರೂಪದಲ್ಲಿ ರೀಇಂಬರ್ಸ್ ಮಾಡುವಂಥದ್ದನ್ನ ಕೂಡ ಇಲ್ಲಿ ಯೋಚನೆ ಮಾಡಲಾಗ್ತಾ ಇರತಕ್ಕಂಥದ್ದು. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ, ಈ ಇನಿಷಿಯೇಟಿವ್ ಅನ್ನುವಂಥದ್ದು ಒಂದು ಕಾಂಪ್ರಹೆನ್ಸಿವ್ ಸೆಟ್ ಆಫ್ ಮೆಷರ್ಸ್ ಗಳನ್ನ ವಿಚ್ ವಿಲ್ ಕ್ಯಾಪಿಟಲೈಸ್ ಆನ್ ನ್ಯಾಚುರಲ್ ರಿಸೋರ್ಸಸ್, ಇದನ್ನ ಒಂದು ಕಾಂಪ್ರಹೆನ್ಸಿವ್ ಸೆಟ್ ಅನ್ನ ಇನ್ಕಾರ್ಪೊರೇಟ್ ಮಾಡ್ತಾ ಇದೆ ಮತ್ತು ಫಿನಾನ್ಷಿಯಲ್ ಅಂಡ್ ಟೆಕ್ನಿಕಲ್ ಫೀಸಿಬಿಲಿಟಿ ಆಫ್ ಕೋಲ್ ಗ್ಯಾಸಿಫಿಕೇಶನ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ಈ ಮೂಲಕ ಗವರ್ಮೆಂಟ್ PSUs ಗಳನ್ನ ಮತ್ತು ಪ್ರೈವೇಟ್ ಸೆಕ್ಟರ್ ಅನ್ನ ಇದು ಅಟ್ರಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ, ಇನೋವೇಷನ್ ಅನ್ನ ಫೋಸ್ಟರ್ ಮಾಡ್ತಿದೆ, ಇನ್ವೆಸ್ಟ್ಮೆಂಟ್ ಹೆಚ್ಚಾಗುವಂತೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಕೋಲ್ ಗ್ಯಾಸಿಫಿಕೇಶನ್ ಸೆಕ್ಟರ್ ನಲ್ಲಿ ಆಗುವಂತೆ ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಕೋಲ್ ಗ್ಯಾಸಿಫಿಕೇಶನ್ ಅನ್ನುವಂಥದ್ದನ್ನ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ. ಇದೊಂದು ಪ್ರೋಸೆಸ್ ಆಗಿದ್ದು, ಇಲ್ಲಿ ಪಾರ್ಷಿಯಲಿ ಕೋಲ್ ಅನ್ನ ಆಕ್ಸಿಡೈಸ್ ಮಾಡಲಾಗುತ್ತೆ ಏರ್ ನೊಟ್ಟಿಗೆ ಮತ್ತು ಆಕ್ಸಿಜನ್, ಸ್ಟೀಮ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ನೊಟ್ಟಿಗೆ. ಈ ಮೂಲಕ ಫ್ಯೂಯಲ್ ಗ್ಯಾಸ್ ಅನ್ನ ಇದು ಫಾರ್ಮ್ ಮಾಡುತ್ತೆ. ಈ ಗ್ಯಾಸ್ ಅನ್ನುವಂಥದ್ದು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ನ ಬದಲಾಗಿ ಇದನ್ನ ಬಳಸಲಾಗುತ್ತೆ, ಮೀಥೇನ್ನ ಬದಲಾಗಿ ಅಥವಾ ಅದರ್ ಡಿರೈವಿಂಗ್ ಎನರ್ಜಿಯ ಬದಲಾಗಿ ಈ ಗ್ಯಾಸ್ ಅನ್ನುವಂಥದ್ದು ಬಳಕೆ ಮಾಡಲಾಗುತ್ತೆ. ಇನ್ಸಿಟ್ಯೂ ಗ್ಯಾಸಿಫಿಕೇಶನ್ ಆಫ್ ಕೋಲ್ ಅನ್ನ ಅಥವಾ ಅಂಡರ್ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಅನ್ನುವಂಥದ್ದು ಒಂದು ಟೆಕ್ನಿಕ್ ಆಗಿದ್ದು, ಕೋಲ್ ಅನ್ನ ಗ್ಯಾಸ್ ಆಗಿ ಬದಲಾಯಿಸಲಾಗುತ್ತೆ ಇಲ್ಲಿ ಸ್ಟಿಲ್ ಇನ್ ದ ಸೀಮ್, ವೈಲ್ ಇಟ್ ಇಸ್ ಸ್ಟಿಲ್ ಇನ್ ದ ಸೀಮ್, ಮತ್ತು ಅದನ್ನ ವೆಲ್ಸ್ ಗಳ ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಇನ್ನ ಸಿನ್ ಗ್ಯಾಸ್ ನ ಬಗ್ಗೆ ಮಾತನಾಡೋದಾದ್ರೆ, ಇದು ಸಿನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸಿನ್ ಗ್ಯಾಸ್ ಅನ್ನುವಂಥದ್ದು ಪ್ರೈಮರಿಲಿ CH4 ಮೀಥೇನ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ವೇಪರಿನ ಒಂದು ಮಿಕ್ಸ್ಚರ್ ಆಗಿರುತ್ತೆ ಸಿನ್ ಗ್ಯಾಸ್ ಅನ್ನುವಂಥದ್ದು. ಇದು ಸಿನ್ ಗ್ಯಾಸ್ ಅನ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸಿನ್ ಗ್ಯಾಸ್ ಅನ್ನ ವೈಡ್ ರೇಂಜ್ ಆಫ್ ಫರ್ಟಿಲೈಸರ್ಸ್, ಫ್ಯೂಯಲ್ಸ್ ಮತ್ತು ಸಾಲ್ವೆಂಟ್ಸ್ ಗಳಲ್ಲಿ ಬಳಸಲಾಗುತ್ತೆ, ಸಿಂಥೆಟಿಕ್ ಮೆಟೀರಿಯಲ್ಸ್ ಗಳಲ್ಲಿ ಕೂಡ ಬಳಸಲಾಗುತ್ತೆ. ಇದರ ಮಹತ್ವ ಏನು ಅಂತ ಅಂದ್ರೆ, ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡುತ್ತೆ ಬೈ ರಿಪ್ಲೇಸಿಂಗ್ ಎಕ್ಸ್ಪೆನ್ಸಿವ್ ಇಂಪೋರ್ಟೆಡ್ ಕೋಕಿಂಗ್ ಕೋಲ್ ವಿತ್ ಸಿನ್ ಗ್ಯಾಸ್. ಸ್ಟೀಲ್ ಕಂಪನೀಸ್ಗಳ ಒಂದು ಬಳಕೆ ಮಾಡ್ತಿದ್ದಂತ ಒಂದು ಕಾಸ್ಟ್ ಅನ್ನುವಂಥದ್ದು ಇವತ್ತು ರೆಡ್ಯೂಸ್ ಆಗುತ್ತೆ. ಹಾಗೇನೆ ಕೋಲ್ ಗ್ಯಾಸಿಫಿಕೇಶನ್ ಪ್ಲಾಂಟ್ಸ್ ಅನ್ನುವಂಥದ್ರನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ಬಳಸೋದ್ರಿಂದಾಗಿ ಸಾಕಷ್ಟು ಉಪಯೋಗಗಳು ಇರ್ತಕ್ಕಂಥದ್ದು. ಪ್ರೈಮರ್ಲಿ ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಮತ್ತು ಕೆಮಿಕಲ್ ಫೀಡ್ ಸ್ಟಾಕ್ಸ್ಗಳ ಪ್ರೊಡಕ್ಷನ್ಗೆ ಇದು ನಮಗೆ ಗೊತ್ತಿರಬೇಕಾಗತ್ತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.